ಒಂದು ವೇಳೆ ರಾಜಕಾರಣಿಗಳು ನೀವು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆನ ನಿಮ್ಮ ಹತ್ರ ತಡಿಲಿಕ್ಕೆ ಆಗಿಲ್ಲ ಅಂತಂದರೆ ನಿಲ್ಲಿಸಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟುಬಿಡಿ. ಯಾಕಂದರೆ ಅದರಿಂದ ಆದರೂ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟದ ಮೂಲಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆನ ನಾವು ಕೈ ಬಿಡುವಂತೆ ಸರ್ಕಾರಕ್ಕಾದರೂ ಆಗ್ರಹಿಸ್ಬೋದು. ಆಮೇಲೆ ನೀವು ಬೇಕಾದ್ರೆ ರಾಜಕಾರಣ ಮುಂದೆ ಮಾಡ್ಬೋದು, ನಿಮ್ಗೆ ಟೈಮ್ ಉಂಟು. ಬಟ್ ಈಗ ಸಮಯ ಇಲ್ಲ. ಈ ಯೋಜನೆನ ಈಗ ಆದಷ್ಟು ಬೇಗ ಕೈ ಬಿಟ್ಟಿಲ್ಲ ಅಂತಂದರೆ ಮುಂದೆ ಬೇರೆ ಕಾರ್ಯರೂಪಕ್ಕೆ ತಗೊಂಡು ಹೋಗ್ತಾರೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ರಾಜೀನಾಮೆ ಕೊಟ್ಟಾದರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆನ ಕೈ ಬಿಡುವಂತೆ ಒಂದು ಸಹಕರಿಸಬೇಕು ರಾಜಕಾರಣಿಗಳು. ಇದಕ್ಕೆ ಏನು ಹೇಳ್ತೀರಿ ಅಂತ? ಆ್ಯಕ್ಚುಲಿ ಹೋರಾಟ ಅನ್ನೋದು 1 ಆಗಬಾರ್ದು, 2 ಆಗಬಾರ್ದು, 100 ಆಗಲಿ, ಏನೂ ತೊಂದರೆ ಇಲ್ಲ. ಮುಂದೆ ಸಹಿತನೂ ಒಂದು ದೊಡ್ಡ ಸಮಾರಂಭ ಆಗಲಿ, ಅದರಲ್ಲೂ ಸಹಿತನೂ ನಾವು ಸಾಕಷ್ಟು ಜನರನ್ನು ಸೇರಿಸ್ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು. ಯಾಕಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ನಮ್ಮ ಭಟ್ಕಳ ಹೊನ್ನಾವರ ಆಗಲಿ ಕಾಪಾಡುವಂಥದ್ದು ನಮ್ಮ ಯೂತ್ ಆಗಲಿ ಎಲ್ಲ ಸಂಘ ಸಂಸ್ಥೆಗಳ ಒಂದು ಕರ್ತವ್ಯ. ಬಟ್ ಇದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ದಯವಿಟ್ಟು ತಾವು ಕೂಡ MLA ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಕೈ ಜೋಡಿಸಿ ನಿಮ್ಮಿಂದ ಪರೋಕ್ಷವಾಗಿ ಇಲ್ಲದೇ ಇದ್ದರೂ ಆದಷ್ಟು ನೀವು ಸಹಕಾರ ಕೊಡುವಂತೆ ನಾವು ಕೇಳ್ಕೊಳ್ತೀವಿ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.